ತುರುವೇಕೆರೆ ತಾಲೂಕು ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ದೇವರಾಜ್ ಅರಸ್ರವರ ಜಯಂತ್ಯೋತ್ಸವ ಆಚರಿಸಲಾಯಿತು. ಹಿಂದುಳಿದ ವರ್ಗದ ವಿಸ್ತರಣಾಧಿಕಾರಿ ದೊಡ್ಡೇಗೌಡರವರ ನೇತೃತ್ವದಲ್ಲಿ ದೇವರಾಜ್ ಅರಸ್ರವರ ಜಯಂತಿ ಆಚರಿಸಲಾಯಿತು. ಗ್ರೇಡ್ 2 ತಹಶೀಲ್ದಾರ್ ಅವರಾದ ಸುಮತಿರವರು ಪುಷ್ಪಾರ್ಚನೆ ಮಾಡಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅರಸು ಸಮಾಜದ ಮುಖಂಡರಾದ ಕಾಂತರಾಜ್ ಅರಸರವರು ಅನೇಕ ಸಮಾಜದ ಮುಖಂಡರನ್ನು ಗೌರವಿಸಿ ಸನ್ಮಾನಿಸಿದರು. ಹಾಗೂ ಹಿಂದುಳಿದ ವರ್ಗ SSLCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿದರು. ಸಮಾಜ ಸೇವೆ ಮಾಡುತ್ತಿರುವ ಕೃಷ್ಣಮೂರ್ತಿ ಹಾಗೂ ಕಮಲಾ ಸ್ವರ್ಣಕುಮಾರ್ ಅವರಿಗೆ ಗೌರವಿಸಿ ಸನ್ಮಾನಿಸಿದರು. ಗೊಲ್ಲ ಸಮುದಾಯದ ಮುಖಂಡ ಉಗ್ರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಳಲ ನಾಗರಾಜ್, ಮಾಜಿ ಅಧ್ಯಕ್ಷ ಮಾಳೆ ಕೃಷ್ಣಪ್ಪ, ಗುರುದತ್ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನರೇಂದ್ರ ಬಾಬು ಗೌರವ ಸಲ್ಲಿಸಿದರು. ಹಾಗೂ ಅನೇಕ ಸಾರ್ವಜನಿಕರು ಆಗಮಿಸಿ ಶುಭ ಕೋರಿದರು. ಮುಂದೆ ಅದನ್ನ ಮುರಿಬೋದೇನೋ ಆ ಸಾಧನೆನ ನನಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಒಬ್ಬ ಧೀಮಂತ ನಾಯಕ ಒಂದು ತಳ ಸಮುದಾಯದಿಂದ ಬಂದಿರೋರು ಅಂತ ಹೇಳಿದ್ರೆ ಅದು ನಮಗೆ ಹೆಮ್ಮೆ. ಒಂದು ವೇಳೆ ಇವತ್ತು ಜಾಗೃತಿ ಆಗಿದ್ದೇವೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ಬಂದಿದ್ದೇವೆ. ನಾವು ಯೋಚನೆ ಮಾಡ್ತೇವೆ, ಸಮಾಜ ಸುಧಾರಣೆಯನ್ನ ನೆನಪು ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ಸಮಾಜವನ್ನ ಮುಂದೆ ಕೊಂದು ನಿಲ್ಲಿಸಿದಂತ ಧೀಮಂತ ನಾಯಕರನ್ನು ಕೂಡ ನಾವು ಸದಾ ಕಾಲಕ್ಕೆ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಬುದ್ಧ, ಬಸವಣ್ಣನವರು, ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ರೀತಿ ಸಮಾಜದ ಪರಿವರ್ತನೆಗೋಸ್ಕರ ತನ್ನ ಜೀವನವನ್ನ ಸಮರ್ಪಣೆಯಾಗಿ ಇಟ್ಕೊಂಡ್ರು, ಅದೇ ದಾರಿನಲ್ಲಿ ದೇವರಾಜ ಅರಸರು ಕೂಡ ಈ ಸಮಾಜವನ್ನ ಮುಂದಕ್ಕೆ ತರಬೇಕು, ಈ ತಳ ಸಮಾಜ ಧ್ವನಿ ಕೊಡಬೇಕು ಅಂತಕ್ಕಂಥ ಚಿಂತನೆಯಲ್ಲೇ ತನ್ನ ಅಧಿಕಾರವನ್ನ ಕಳ್ಕೊಂಡ್ರು. ಹಾಗಂತ ಅವ್ರಿಗೆ ಸಿಕ್ಕಂತ ಅವಕಾಶಗಳೇನು ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಯಾಕೆಂದ್ರೆ ಅವತ್ತು ಸರ್ವಾಧಿಕಾರಿ ಧೋರಣೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಮಟ್ಟಕ್ಕೆ ಸಕ್ರಿಯವಾಗಿರ್ಲಿಲ್ಲ. ಇವತ್ತು ಯಾಕೆಂದ್ರೆ ಜಾಗೃತಿ ಇದೆ, ವಿದ್ಯಾವಂತ ಇದ್ದಾರೆ, ಎಲ್ಲ ಸಮುದಾಯದಲ್ಲೂ ಕೂಡ ಒಂದು ವಿವೇಕ ಬಂದಿದೆ. ಅವತ್ತೇನಾಗಿದೆ ಅಂತಂದ್ರೆ ಒಂದ್ವಾರ ದೇಶ ಇತ್ತು, ಏನು ಡೆಲ್ಲಿಯಿಂದ ಒಂದು ಸರ್ಕಾರದಲ್ಲಿ ಸೂಚನೆ ಕೊಡ್ತಾರ ಅದೇ ತರ ನಡೀತಾ ಇತ್ತು. ಹಳ್ಳಿಯಿಂದ ಡೆಲ್ಲಿವರೆಗೂ ಒಂದೇ ಸರ್ಕಾರಗಳಿತ್ತು. ಹಾಗಾಗಿ ವಾಕ್ ಸ್ವಾತಂತ್ರ್ಯಕ್ಕೆ ಅಷ್ಟೊಂದು ಮಾನ್ಯತೆ ಇರ್ತಿರ್ಲಿಲ್ಲ. ಅದ್ರ ನಡುವೆನೂ ಕೂಡ ಈ ತರ ನಿರ್ಧಾರ ತಗೋಬೇಕಾದ್ರೆ ಅದಕ್ಕೆ ಎದೆಗಾರಿಕೆ ಬೇಕಾಗಿತ್ತು. ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಆದೇಶವನ್ನು ಮಾಡಬೇಕಾದ್ರೆ ಅದಕ್ಕೆ ಎದೆಗಾರಿಕೆ ಬೇಕು. ಇವತ್ತು ದುರ್ದೈವ ಕೃಷ್ಣಪ್ಪಣ್ಣ ಬರಬೇಕಾಗಿತ್ತು, ಅವರು ಸೆಷನರಿಂದ ಬಂದಿಲ್ಲ. ತಾಲೂಕು ದಂಡಾಧಿಕಾರಿಗಳಾದ ಕುಂಜಿ ಅಹಮದ್ ಸರ್ ಅವರು ಬಹಳ ಉತ್ಸುಕರಾಗಿ ಕಾರ್ಯಕ್ರಮ ಬರೋಕ್ಕೆ DC ಅವರ ಒಂದು ಬರೋ ಪ್ರೋಗ್ರಾಮ್ ಇರೋದ್ರಿಂದ ಕುರಿತು ಹೋದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಉಗ್ರಪ್ಪಣ್ಣರು, ಕೃಷ್ಣಪ್ಪಣ್ಣರು, ಸತ್ಯಣ್ಣರು, ಗಂಗಣ್ಣರು, ನಮ್ಮ ನಾಗಣ್ಣರು, ಕಮಲಾ ಸ್ವರ್ಣಕುಮಾರ್ ಅವರು ಎಲ್ಲರೂ ಸಹ ನಮ್ಮ ಪ್ರಕಾಶ್ ಅವರು ಎಲ್ಲ ಹಿಂದುಳಿದ ಮುಖಂಡರು ಬಂದಿದ್ದಾರೆ. ಒಂದೇನು ಅಂದ್ರೆ ನೋಟಿಸ್ನ ಬರ್ಬೇಕು ಕಾರ್ಯಕ್ರಮಕ್ಕೆ ಅಂತ. ಏನೋ ನಮ್ಮ ದುರ್ದೈವ, ನಮ್ಮ ತೀಮಬಿಲ್ ಸಾಹೇಬ್ ಅವರು ಬಿಟ್ರೆ ಯಾವ ಇಲಾಖೆಯವರು ಯಾರು ಬಂದಿಲ್ಲ. ಅದು ತಹಸೀಲ್ದಾರ್ ಗಮನಿಸ್ತಾರೆ ನಮ್ಮ ಮುಂದೆ. ನಾನು ಕಳೆದ ಬಾರಿ ಕೃಷ್ಣಪ್ಪಣ್ಣ ಅವ್ರಿಗೆ ಹೇಳಿದ್ದೆ ಕ್ರೀಡಾಂಗಣಕ್ಕೆ ದೇವರಾಜ ಅರಸು ಇಡಬೇಕು ಅಂತ. ಅವರು ಸಹ ಸ್ಪಂದಿಸಿದ್ರು ಇಡ್ತೀನಿ ಅಂತ. ಅದು ಹಂಗೆ ಇದಾಗೋಯ್ತು. ಈಗ ಕೃಷ್ಣಮೂರ್ತಿ ಅಣ್ಣವ್ರಿಗೆ ಹೇಳಿದೆ, ನಿಮ್ಮ ಅಧ್ಯಕ್ಷತೆ ಆಗ್ಬೇಕಣ್ಣ, ಅದು ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಕ್ರೀಡಾಂಗಣಕ್ಕೆ ದೇವರಾಜ ಅರಸು ಅಂತ ಹೇಳಿದ್ದೀನಿ. ಕೃಷ್ಣಮೂರ್ತಿ ಅಣ್ಣವ್ರು ಹೇಳ್ದಂಗೆ ಕೃಷ್ಣಪ್ಪಣ್ಣವರು ಸೆಷನ್ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲ ಹಿಂದುಳಿದ ಮುಖಂಡರು, ಎಲ್ಲ ಸಂಘಟನೆಗಳೆಲ್ಲ ಹೋಗಿ ಒಂದ್ಸತಿ ಮನವಿ ಕೊಟ್ಟು ಆ ಒಂದು ತಾಲೂಕು ಕ್ರೀಡಾಂಗಣಕ್ಕೆ ದೇವರಾಜ ಕ್ರೀಡಾಂಗಣ ಅಂತಿಟ್ಟು ಕೃಷ್ಣಮೂರ್ತಿ ಅಣ್ಣವ್ರು ಹೇಳ್ದಂಗೆ ಆ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಹಿಂದುಳಿದ ಸಮಾವೇಶ ಮಾಡೋಣ ಉಗ್ರಪ್ಪಣ್ಣ ನೇತೃತ್ವದಲ್ಲಿ, ಎಲ್ಲರ ನೇತೃತ್ವದಲ್ಲಿ ಅಂತ ಹೇಳಿ ನಾನು ಮಾಡ್ತೀನಿ.
ಶ್ರೀ ದೇವರಾಜ ಅರಸವರ ಜನ್ಮ ದಿನಾಚರಣಾ ಕಾರ್ಯಕ್ರಮವನ್ನು ತಾಲೂಕು ಆಡಳಿತದಿಂದ ಸಹಕಾರ ಸಂಘ ಸಂಸ್ಥೆಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರು ಬರಬೇಕಾಗಿದ್ದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇಲ್ಲ. ಆದರೆ ವಿದ್ಯಾರ್ಥಿಗಳು ಹಾಗೂ ಮತ್ತೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಹಾಜರಾಗಿ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸುತ್ತಿಲ್ಲ. ಹಾಗೂ ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ಈ ಸಮಾರಂಭಕ್ಕೆ ಹಾಜರಾಗಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ತುಂಬ ಖುಷಿ ತಂದಿದೆ. ಏನು ದಿವಂಗತ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಮತ್ತು ಅವರ ಏನು ಇವತ್ತು ಅಲ್ಪಸಂಖ್ಯಾತರು ಅಥವಾ ಇತರೆ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಹೆಚ್ಚಿನ ಸಮಾಜದ ಕೊಡುಗೆ ಕೊಡುವ ರೀತಿನ ಇವತ್ತು ಏನು ಅನುಸರಿಸ್ತಾ ಇದ್ದೀವಿ ಇಲಾಖೆಗಳು ಇನ್ನೂ ಮುಂದೂ ಈಗಾಗಲೇ ಕೃಷ್ಣಮೂರ್ತಿಯವರು ಹೇಳ್ದಂಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಅದನ್ನು ನಮ್ಮ ಒಂದು ವೈಯಕ್ತಿಕ ಇದ್ದಂಥ ಕಾರ್ಯಗತ ಮಾಡಿಕೊಂಡು ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಅದನ್ನು ಅನುಸರಿಸೋದು ಮುಖ್ಯ ಉದ್ದೇಶ ಆಗಿರೋ ಕಾರಣ ಪ್ರತಿಯೊಬ್ಬರೂ ಇದನ್ನು ವಿದ್ಯಾರ್ಥಿ ದೆಸೆಯಿಂದಲೇ ಮಕ್ಕಳಿಗೂ ಸಹ ಅವರ ಸಾಮಾಜಿಕ ಕಳಕಳಿ ಹೊಂದಿರೋರಿಗೆ ಎಲ್ಲರೂ ಇವತ್ತು ಶುಭ ಹಾರೈಸಿರೋದ್ರಿಂದ ಒಳ್ಳೆಯದಾಗಲಿ. ಹಾಗೂ ನಮ್ಮ ತಾಲೂಕು ಆಡಳಿತ ಪರವಾಗಿ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ತುಂಬ ಖುಷಿ.